ನಂದಿನಿ ಮಳಿಗೆ ಏನು ಹೇಳಿದ್ರಿ? ಬೆಂಗಳೂರಿನ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಮಳಿಗೆ ಬದಲು ಅಮೂಲ್ ಮಳಿಗೆ ತೆರೆಯೋದಕ್ಕೆ ಅನುಮತಿ ಕೊಡ್ತಿದ್ದಾರೆ. ಮೊದಲೇ ಟೆಂಡರ್ ಕರೆದಿದ್ರಂತೆ ಬಿಎಂಆರ್ಸಿ ಲಿಮಿಟೆಡ್ ರಾಜ್ಯ ಸರ್ಕಾರ. ನಂದಿನಿ ಯಾಕೆ ಇಲ್ಲ, ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಕನ್ನಡಿಗರ ಒಂದು. ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ. ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ಯೂ ಭಾಗವಹಿಸಿದರೆ ಸ್ಪರ್ಧೆಯಲ್ಲಿ ಅದರಲ್ಲಿ L1 L2 ಇರುತ್ತಲ್ವ. ಒಂದು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಬಿಡ್ಡಿಂಗ್ ಕರೆದಾಗ L1 L2 ಇದ್ದೇ ಇರುತ್ತೆ. ಈಗ ನಮ್ಮ ನಂದಿನಿ ದೆಹಲಿನಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಮುಂಬೈನಲ್ಲಿ ತೆರೆದಿದೆ. ಅದು ತನ್ನ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು. ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದಕ್ಕೇನು ಶಕ್ತಿ ತುಂಬಬೇಕು ಆ ಕೆಲಸ ಮಾಡಬೇಕು. ಹಾಗಂತ ಅಮೂಲ್ ಮತ್ತು ನಂದಿನಿ ಎರಡೂ ಕೂಡ ವಿನ್ ವಿನ್ ಸಿಚುವೇಶನಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಹಿಂದೆನೇ ಚರ್ಚೆ ಆಗಿತ್ತು. ಅಂದರೆ ಅಮೂಲು ನಮ್ಮದೇ, ನಂದಿನಿಯೂ ನಮ್ಮದೇ, ನಮ್ಮ ದೇಶದ್ದೇ. ನಮ್ಮ ರಾಜ್ಯದ ನಂದಿನಿ, ನಮ್ಮ ದೇಶದ್ದು ಅಮೂಲು. ಯಾವುದು ಏನು ಹೊರಗಡೆದೇನಲ್ಲ. ನಾವು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು. ಒಳ್ಳೆಯದನ್ನು ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅವ್ರಿಗೆ ಕೊಡ್ಬೇಕು ನಾವು. ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಇಲ್ಲಿ ಬಹುಶಃ ನಂದಿನಿಗಾಗಿಯೇ ಮೀಸಲಿಟ್ಟಿದ್ರೆ ಮಳಿಗೆಗಳನ್ನು ಆಗ ಅವಕಾಶ ಸಿಗ್ತಿತ್ತು. ಈಗಲಾದರೂ ಅಷ್ಟೇ ರಾಜ್ಯ ಸರ್ಕಾರ ಮತ್ತು BMRC ಆ ಚಿಂತನೆ ಮಾಡಲಿ. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ. ಆಗ ನಂದಿನಿಯೂ ಇರುತ್ತೆ, ಅಮೂಲು ಇರುತ್ತೆ. ಸ್ಪರ್ಧೆ ಚೆನ್ನಾಗಾಗುತ್ತೆ, ಹೆಲ್ತಿ ಸ್ಪರ್ಧೆ ಆಗುತ್ತೆ. ಅದು ನನ್ನ ಸಲಹೆ. ಎಲ್ಲದಕ್ಕೂ ನಾನು ಟೀಕೆ, ಎಲ್ಲದಕ್ಕೂ ರಾಜಕಾರಣ ಮಾಡಬೇಕು ನಮ್ಮ ಉದ್ದೇಶ ಇಲ್ಲ. ನಂದಿನಿ ನಮ್ಮ ರಾಜ್ಯದ ರೈತರದ್ದು, ಅಮೂಲ್ ನಮ್ಮ ದೇಶದ ರೈತರದ್ದು. ನನ್ನ ದೃಷ್ಟಿಯಲ್ಲಿ ಎರಡೂ ಸಂಸ್ಥೆಗಳು ರೈತರ ಸಂಸ್ಥೆನೇ, ಎರಡೂ ನಮ್ಮ ದೇಶದ ಸಂಸ್ಥೆಗಳೇ. ಎರಡೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋಬೇಕು. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಸ್ಪರ್ಧೆ ಮಾಡುವಂಥ, ಜಗತ್ತಿನ ಉದ್ದಗಲಕ್ಕೆ ಮಾರುಕಟ್ಟೆ ಮಾಡುವಷ್ಟ ಗುಣಾತ್ಮಕವಾಗಿರ್ತಕ್ಕಂಥ ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದನ್ನು ತಾವು ಗಳಿಸ್ಕೊಂಡ್ರೆ ಜಗತ್ತಿನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ, ಅಮೂಲಿಗೂ ಸಾಮರ್ಥ್ಯ ಬರುತ್ತೆ. ಅದರಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಮೌಲಿಕವಾಗಿರ್ತಕ್ಕಂಥ ಒಂದು ವರ್ಗ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ನಾನು ವಿವರನ ಹೇಳೋದಿಲ್ಲ. ಒಂದು ಚೆನ್ನಾಗಿತ್ತು ಗುಣಾತ್ಮಕವಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ, ಅವನ ಬದ್ಧತೆ ಏನು, ಅವನ ಕರ್ತೃತ್ವ ಶಕ್ತಿ ಏನು, ಅವನ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿವರಗಳನ್ನು ಅವ್ರು ಹೇಳಿದ್ದಾರೆ. ಅಲ್ರಿ, ನಮ್ಮ ಯಾವ ಹಿನ್ನೆಲೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಬಹುಶಃ ಆ ಸಂದರ್ಭ ಎಲ್ಲ ನೋಡಿಕೊಂಡು ಕೆಲವೊಮ್ಮೆ ಕೇಂದ್ರ ಸಚಿವರನ್ನು ಕೂಡ ನಿರ್ಬಂಧ ಹಾಕತ್ತೆ. ಕೇಂದ್ರ ಸಚಿವರನ್ನ ಹಾಗೆ ಕೆಲವು ದೇಶಗಳಿಗೆ ಅಲ್ಲಿರುವಂಥ ಇನ್ಫಾರ್ಮೇಷನ್ ಆಧರಿಸಿ ಪರ್ಮನೆಂಟ್ ಬ್ಯಾನ್ ಅಲ್ಲ, ಟೆಂಪ್ರವರಿ ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಒಂದು ತಾತ್ಕಾಲಿಕ. ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಈಗ ಜಾಗತಿಕವಾಗಿರುವಂಥ ಪರಿಸ್ಥಿತಿನ ಆಧರಿಸಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಕೆಲವು ನಿರ್ಣಯವನ್ನು ತಗೊಂಡಿರುತ್ತೆ. ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ಇದು ಸ್ವಾಭಾವಿಕವಾಗಿ ಆಗಿರೋದು. ಆಡಳಿತ ಪಕ್ಷಕ್ಕೂ ಆಗುತ್ತೆ, ವಿರೋಧ ಪಕ್ಷಕ್ಕೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಕೇಂದ್ರದ ಸಚಿವರನ್ನು ಕೆಲವು ಕಡೆ ಹೋಗಬಾರ್ದು ಅಂತ ಹೇಳುತ್ತೆ. ಸಾಮಾನ್ಯ ನಾಗರಿಕರನ್ನು ಕೂಡ ಕೆಲವು ಸಂದರ್ಭದಲ್ಲಿ ಭೇಟಿಯನ್ನು ನಿಯಂತ್ರಿಸಬೇಕು ಅಂಥೇಳಿ ಹೇಳುತ್ತೆ. ಅದು ಏಕೆಂದ್ರೆ ಇವರು ನಮ್ಮ ಭಾರತದ ಹೊರಗೆ ಹೋದಾಗ ನಮ್ಮ ಭಾರತದ ಪ್ರಜೆ. ಇಲ್ಲಿ ನಾವು ಕಾಂಗ್ರೆಸ್ BJP ಆಡಳಿತ ವಿಪಕ್ಷಗಳು ಇರ್ಬೋದು, ಹೊರಗಡೆ ಹೋದಾಗ ಅವರು ಭಾರತವನ್ನು ಪ್ರತಿನಿಧಿಸ್ತಾರೆ. ಅವ್ರು ನಮ್ಮ ಭಾರತದ ಸಿಟಿಜನ್ ಆಗಿ ಹೋಗ್ತಾರೆ. ಹಾಗಾಗಿ ಅವ್ರ ಯೋಗಕ್ಷೇಮ ಅದೆಲ್ಲವೂ ಕೂಡ ಜವಾಬ್ದಾರಿ ಇರುತ್ತೆ.
ಹಾಗಾಗಿ ಆ ಕೆಲಸ ಮಾಡಿರ್ಬೋದು ಅಂತ ಅನಿಸುತ್ತೆ. ಅಲ್ಲ, ನನಗೆ ಮಾಹಿತಿ ಇಲ್ಲ ಯಾಕೆ ಅಂತೇಳಿ. ಬಹುಶಃ ಅವ್ರ ಬಗ್ಗೆನ ಹೆಚ್ಚಿನ ಕಾಳಜಿ ಕಾರಣ ಇರ್ಬೋದು. ಹತ್ತತ್ರ 25 ಲಕ್ಷ ಜನರಿಗೆ ಬೇರೆ ಬೇರೆ ಕಾರಣದ ಸಬೂಬು ಹೇಳಿ ಅವರ ಮಾಸಾಸನದ ಮರುಪರಿಶೀಲನೆಗೆ ಹೊರಟಿದೆ. ದುರದೃಷ್ಟಕರ. ಏಕೆಂದರೆ ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಿರುವಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಆಸ್ಪತ್ರೆಯ ಔಷಧಿ ತಗೊಳ್ಳೋಕ್ಕೂ ಈ ಮಾಸಾಸನವನ್ನೇ ಕಾಯ್ತಿರುವಂಥ ಎಷ್ಟೋ ಜನ ಇದ್ದಾರೆ, BP ಶುಗರ್ ಮಾತ್ರೆ ತಗೊಳ್ಳೋದಕ್ಕೂ. ಅಂಥವರ ಮಾಸಾಸನಕ್ಕೆ ಕಲ್ಲು ಹಾಕಕ್ಕೆ ಹೊರಟಿರೋದು ಇದು ದುರದೃಷ್ಟಕರ. ತಮ್ಮ ನಿರ್ಧಾರ ಪರಿಶೀಲನೆ ಮಾಡಿ. ಇದು ಮಾನವೀಯ ನಿರ್ಧಾರ ಅಲ್ಲ, ಮಾನವೀಯ ನಿರ್ಧಾರ ಅಲ್ಲ. ಇದನ್ನು ಪರಿಶೀಲನೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಸಹಕಾರಿ ಸಂಘದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇಲ್ಲಿಯೂ ಸಹ ಸರ್ಕಾರವಾಗಿ ಕೆಲವೊಂದಿಷ್ಟು ಮಂದಿಗೆ ಅಂದರೆ ನೀವು ಹೇಳೋದು ಗೃಹ ನಿರ್ಮಾಣ ಸಹಕಾರಿ ಸಂಘದ ಹೇಳ್ತಾ ಇದ್ದೀರಾ. ನೋಡಿ, ಜನರಲೈಸ್ ಮಾಡಕ್ಕೆ ಬರಲ್ಲ. ನೀವು ನಿರ್ದಿಷ್ಟವಾಗಿ ಯಾವ್ದಾದ್ರು ಒಂದು ಸಹಕಾರ ಸಂಘದ ಬಗ್ಗೆ ಹೇಳಿದರೆ ವಿಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ, ವಿಧಾನ ಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ನಿರ್ದಿಷ್ಟವಾಗಿರುವಂಥ ದಾಖಲೆಗಳನ್ನು ಒದಗಿಸಿ ಹೇಳಿದ್ರೆ ನಮಗೆ ಜನರಲ್ ಆಗಿ ನನಗೆ ಮಾಹಿತಿ ಇಲ್ದಲೇ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕೋದು ಸರಿಯಾಗಲ್ಲ. ಯೋಗ್ಯ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡ್ತಿರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಇದ್ದಾವೆ. ಅಧಿಕಾರದ ದುರ್ಬಳಕೆ, ದುರುಪಯೋಗ ಮತ್ತು ಭ್ರಷ್ಟಾಚಾರದ ಕುಪ್ಪವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಸಂಘಗಳು ಇದ್ದಾವೆ. ಹಾಗಾಗಿ ನಾವು ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೆ ಬರೋದಿಲ್ಲ. ನಾವು ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ನಾನು ಶೀಟ್ ತಗೊಂಡ್ಬರ್ತೀನಿ, ಲೋಕಲ್ನಲ್ಲಿ 3-4 ಜನ ಮಾತನಾಡೋದಕ್ಕೆ ತಲೆಕೆಡಿಸ್ಕೊಬೇಡಿ ಅನ್ನೋದನ್ನ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ಅವರು ಹೇಳ್ತಿರೋದು ನಾವು ಸಂದೇಶ ಕೊಡ್ತೀವಿ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈ ಮಾತು ಬಿಜೆಪಿ ಹೇಳ್ತಾರೆ. ಹಾಗಾಗಿ ಸಮನ್ವಯ ಸಮಿತಿ ತರಬೇಕು ಅನ್ನುವಂಥ ಒತ್ತಾಯ ಬೇಡಿಕೆ ಇಲ್ಲ. ಅದು ಇಲ್ಲಿವರೆಗೆ ಒಂದು BJP JDS NDAಯ ಭಾಗ. ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ನಲ್ಲಿ JDS ಇದೆ. ಇವೆಲ್ಲವೂ ಕೂಡ NDA ಭಾಗ. ಈಗ TDPಯು ಕೂಡ ನಮ್ಮ NDAಯ ಭಾಗ. ಇವೆಲ್ಲ NDA ಭಾಗ ಆಗಿರೋದ್ರಿಂದ ನಾವು ಸಮನ್ವಯ ಇಟ್ಕೊಂಡು ಈಗ ವ್ಯಕ್ತಿಗತ ಮಾತುಕತೆಯ ಮೂಲಕ ಸಮನ್ವಯವನ್ನು ಸಾಧಿಸಿದ್ದೇವೆ. ಈಗ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ, ವ್ಯಕ್ತಿಗತ ಮಾತುಕತೆಯ ಮೂಲಕನೇ ಒಟ್ಟಿಗೆ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದು. ಹೀಗೆ ಸಮನ್ವಯವನ್ನು ಆಯಾ ಕಾಲಕ್ಕೆ ಈ ಪಾದಯಾತ್ರೆ ಒಟ್ಟಿಗೆ ಮಾಡಿದ್ವಿ. ಅವರು ಈಗ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಸಂಪುಟ ದರ್ಜೆಯ ಸಚಿವರಿದ್ದಾರೆ. ಅವರು ಪ್ರಹ್ಲಾದ್ ಜೋಶಿ ಅವರು ಸಂಪುಟ ದರ್ಜೆಯ ಸಚಿವರಿದ್ದಾರೆ. ಸಮನ್ವಯ ಇಲ್ಲದೆ ಇದ್ರೆ ಇವೆಲ್ಲ ಸಾಧ್ಯ ಆಗ್ತಿತ್ತ? ಸಮನ್ವಯ ಇದೆ. ಇನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ಆಯಾ ಕಾಲಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೆಗೆದುಕೊಳ್ಳುತ್ತೆ ನಮ್ಮ ಪಕ್ಷದ ವಿಚಾರಕ್ಕೆ. ಇನ್ನು NDAಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ NDAಯ ಒಂದು ಸಂಚಾಲನಾ ತಂಡ ಇದೆ. ಆ ಸಂಚಾಲನಾ ತಂಡ ಆಯಾ ಕಾಲಕ್ಕೆ ಪಕ್ಷಗಳ ನಡುವಿನ ಹೊಂದಾಣಿಕೆ, ಶೀಟ್ ಶೇರಿಂಗು ಇತ್ಯಾದಿ ಎಲ್ಲ ಅವತ್ತಿನ ಪರಿಸ್ಥಿತಿನ ಆಧರಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಜನತಾದಳ ಸಂಘಟನೆಯನ್ನು ಜನತಾ ಪಕ್ಷ ದಳದ ನಾಯಕರು, BJP ಸಂಘಟನೆಯನ್ನು BJP ನಾಯಕರು ನಾವು ಮಾಡೋಣ. ಆವಾಗ ಸಂದರ್ಭ ಬಂದಾಗ ಯಾರಿಗೆ ಯಾವ ಸೀಟು, ಎಲ್ಲಿ ಕೊಟ್ಟರೆ NDA ಗೆಲ್ಲುತ್ತೆ, ಯಾರಿಗೆ ಕೊಟ್ಟರು ಒಳ್ಳೆಯದು ಅನ್ನೋದನ್ನು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿ ಅವತ್ತಿನ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳೋಣ. ಈಗ ಸಂಘಟನೆ ಕಟ್ಟೋದನ್ನು ದಳವೂ ಮಾಡಲಿ, BJPಯೂ ಮಾಡೋಣ. ಕಾಲಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೆ ಒಟ್ಟಿಗೆ ಹೋರಾಟ ಮಾಡೋಣ. ಇನ್ನು ನಿತ್ಯ ನಮ್ಮ ಕೆಲಸ ನಾವು ಮಾಡೋಣ, ನಿಮ್ಮ ಕೆಲಸ ನೀವು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.